ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಮಕ್ಕಳಿಬ್ರು ಕೋಪ ಸಿಟ್ಟು ಎಲ್ಲ ಬಿಟ್ಟು ಒಂದಾದ್ರು. ಹೌದಾಜಿ? ಹ್ಞೂ ಕಣೋ. ಜೀವ ಮಹಿಮಾನ್ ಹತ್ರ ತಪ್ಪಾಯ್ತು ಅಂತ ಕೇಳಿ ಅವಳನ್ನ ವಾಪಸ್ ಕರ್ಕೊಂಡು ಹೋಗಕ್ ಬಂದಿದ್ದಾನೆ. ಓ, ನೀನ್ ಇನ್ನೂ ಇಲ್ಲೇ ಇದೆಯಲ್ಲ, ಹೋಗಿ ನೀನ್ ಹೆಂಡತಿ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಅವಳನ್ನೆಲ್ಲ ಕರ್ಕೊಂಡ. ನಾನೇನೋ ಹೋಗಿ ಕರಿಬೋದು, ಬಟ್ ಅವ್ರು ಬರ್ಬೇಕಲ್ಲ. ಕರೆಯೋ ರೀತಿ ಕರೆದ್ರೆ ಯಾಕೋ ಬರಲ್ಲ. ಈಗ ನೋಡು, ಹಠಮಾರಿಯಾಗಿದ್ದ ನಿನ್ನ ತಂಗಿ ಗಂಡ ಬಂದ್ ಕರೆದ ತಕ್ಷಣ ಹೊರಡೋದಕ್ಕೆ ಯಾಕೆ ತಯಾರಾಗಿ ನಿಂತಿದ್ದಾಳೆ? ಅಂಥದ್ರಲ್ಲಿ ನೀನು ಹೋಗಿ ಕರೆದ್ರೆ ಭೂಮಿಕಾ ಬರಲ್ವಾ? ಹೋಗೋ, ಹೋಗ್ ನೀ ಕರಿಯೋ, ಅವಳು ಬಂದೇ ಬರ್ತಾಳೆ. ಹೋಗಿ ಬ್ರೋ, ನೀನ್ ಕರೆದ ತಕ್ಷಣ ಅದಕ್ಕೆ ಸೂಟ್ ಕೇಸ್ ಇಟ್ಕೊಂಡು ರನ್ನಿಂಗ್ ರೇಸ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅಜ್ಜಿ, ನಾನು ಅವ್ರನ್ನ ಕರೆಯೋ ಅವಶ್ಯಕತೆ ಇಲ್ಲ. ಅಗತ್ಯ ಇಲ್ಲ. ಅವ್ರಾಗ್ಲೇ ಬಂದಿದ್ದಾರೆ. ಭೂಮಿಕಾ, ಇಲ್ಲ ಹೇಳಮ್ಮ, ಒಳ್ಳೇದಾಗಿ. ಏ ಕಳ್ಳ, ಹೋಗಿ ಆಗ್ಲೇ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ನನ್ಗೆ ಹೇಳೇ ಇಲ್ಲ. ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ. ಬಲೆ ಇದ್ಯಾ ಕಣೋ ನೀನು. ಒಂದ್ ಸಣ್ಣ ಸುಳುವನು ಕೊಡ್ಲಾರ್ದೆ ಹೋಗಿ ಕರ್ಕೊಂಡು ಬಂದ್ಬಿಟ್ಟಿದ್ಯಾ. ಪರವಾಗಿಲ್ಲ ಬಿಡು, ಕರ್ಕೊಂಡು ಬಂದಿಯಲ್ಲ ಅದೇ ಸಂತೋಷ. ಕಳ್ಳ ಕಣೋ ನೀನು, ಹೆಂಡತಿನ ಬಿಟ್ಟಿರಕ್ಕಾಗ್ದೆ ಓಡೋ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಏ, ಹಾಗೆಲ್ಲ ಏನಿಲ್ಲ, ಸುಮ್ಮನೆ ರಜೆ. ಅಲ್ಲ, ನಾಚಿಕೆ ನೋಡ್ರಪ್ಪ, ನಾಚಿಕೆ. ಫುಲ್ ಬ್ಲಶಿಂಗ್. ಏನು ಬ್ರಷಿಂಗ? ಅಜ್ಜಿ, ಅದು ಬ್ರಷಿಂಗ್ ಅಲ್ಲ, ಬ್ಲಶಿಂಗ್. ಅದು ನಾಚಿಕೆಯಾಗಿ ಮುಖ ಎಲ್ಲ ಕೆಂಪಾಗುತ್ತಲ್ಲ, ಅದು. ಓ ಅದ, ಅರ್ಥ ಆಯ್ತು ಬಿಡು. ಭೂಮಿಕಾ, ನೀ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತಮ್ಮ. ಆದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ, ಒಂದೇ ದಿನದಲ್ಲಿ ಇದೆಲ್ಲ ಹೇಗ್ ಸರಿ ಹೋಯ್ತು? ಇತ್ಲಗಿ ಜೀವನು ಬಂದ, ಇತ್ಲಗಿ ನೀನು ಬಂದೆ, ಇದೆಲ್ಲ ಯಾಕೆ ಅಂತ. ಆಕ್ಚುಲಿ ಅಜ್ಜಿ, ನಾವಿಬ್ರು ಜಗಳ ಮಾಡ್ಕೊಂಡು ನಾನ್ ಮನೆ ಬಿಟ್ಟು ಹೋಗಿಲ್ಲ. ಮತ್ತೆ ಜೀವ ಮಹಿಮಾ ಒಂದಾಗ್ಲಿ ಅಂತ ನಾವಿಬ್ರು ನಾಟಕ ಆಡಿದ್ವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.